ಸಂಗೀತ ಸಂತೋಷ. ಅಯ್ಯೋ ಶ್ರವಣ ರೀ ಯಾಕ್ರಿ ಬಂದ್ರಿ ನೀವ್ ಇಲ್ಲಿಗೆ? ನಿನಗೆ ಹೆಲ್ಪ್ ಮಾಡ್ಬೇಕಪ್ಪ. ಶೋರಿ ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ನಿಮ್ ಯಾವ ಹೆಲ್ಪ್ ನನಗ್ ಬೇಡ. ಹೋಗಿ ಸುಮ್ನೆ ಅತ್ತೆ ಬರ್ಬಿಡ್ತಾರೆ. ಅಕ್ಕ ನಿನ್ ಕೈ ಹಿಡಿದ್ರಷ್ಟೇ ಕಾಲ್ ಹಿಡಿದ್ರಷ್ಟೇ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಬಂದಿದೀವಿ. ಹೆಲ್ಪ್ ಮಾಡೇ ಬರ್ತೀವಿ. ಅಡಿಗೆಯಲ್ಲಿ ಹೋಗಿ ಬಂತು. ಶ್ರವಣ ಬೇಳೆ ಬೇಯ್ತಾ ಇದೆ, ಇನ್ನು ಅನ್ನಕ್ಕೆ ಇಡ್ಬೇಕು, ತರಕಾರಿ ಹೆಚ್ಚಬೇಕು. ಅಪ್ಪ ಅಪ್ಪ ನಾನು ಎಲ್ಲ ಮಾಡ್ಕೋತೀನಪ್ಪ, ದಯವಿಟ್ಟು ಇದರಿಂದ ಹೊಟ್ಟೋಗಿ. ಎಲ್ಲ ನಡೆಯಲ್ಲ, ನಾನು ಅಕ್ಕಿ ತೊಳ್ಕೊಂಡ್ ಬರ್ತೀನಿ. ಹಿಂಗೋಗಿ ಹಂಗ್ ಬರೋಷ್ಟಲ್ಲಿ ಬಚ್ಚಿ ಕರಿತಾ ಇದ್ದಾಳೆ, ಅನ್ನ ಬೇಯ್ತಾ ಇದೆ. ಏನಿದು ಪವಾಡ? ಸಂಗೀತ ಅತ್ತೆ ಏನದು? ಬೇಗ ಬಜ್ಜಿ ಆಗೋಯ್ತಾ? ಅನ್ನ ಬೈತಾ ಇದೆ ಬೇರೆ. ಅತ್ತೆ ನಾನು ತುಂಬಾ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದೀನಿ ಅತ್ತೆ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಬಿಸಿ ಬಿಸಿ ಬಜ್ಜಿ ಮಾಡಿದೀನಿ, ತಂದ್ಕೊಡ್ತೀನಿ. ಒಂದ್ ನಿಮಿಷ. ಅತ್ತೆ ಅದು ನಾನು ಸ್ಪೀಡ್ ಆಗಿ ಅಡ್ಗೆ ಮಾಡ್ತಿದ್ದಿಲ್ಲ ಅತ್ತೆ. ತಗೊಳ್ಳಿ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ. ಅತ್ತೆ ಬಜ್ಜಿ ತಗೊಳ್ಳಿ. ಯಾಕೆ ಕೈ ನಡೀತಾ ಇದೆ? ಅತ್ತೆ ಬಿಸಿ ಬಿಸಿ ಅತ್ತೆ, ಬಿಸಿ ತಗೊಳ್ಳಿತೀನಿ. ಅತ್ತೆ ಬಜ್ಜಿ ಹೇಗಿದೆ? ಇಷ್ಟು ವರ್ಷ ಆದ್ರೂ ಒಂದ್ ಬಜ್ಜಿ ನೋಡ್ರಿ ಮಾಡಕ್ ಬರಲ್ವಾ ನಿಮ್ಗೆ? ಅತ್ತೆ ಇಷ್ಟ ಆಗಿಲ್ವಾ? ಸರಿ ಅದನ್ನ ಕೊಡಿ, ನಾನ್ ಬೇರೆ ಮಾಡ್ಕೊಡ್ತೀನಿ, ಕೊಡಿ. ಬೇಸಗೋಗಿ ಯಾತಿಕೆ? ಅದ್ನೇ ತಿಂತಿ ಬಿಡು. ನಿನಗೆ ಕದ್ದು ಮುಚ್ಚಿ ಯಾರು ಸಹಾಯ ಮಾಡ್ತಿಲ್ಲ ತಾನೆ? ಇಲ್ಲ ಯಾರು ಇಲ್ಲ ಅತ್ತೆ. ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಕಾಣೆ. ಅತ್ತೆ ಏನ್ ನಿಮ್ ವೇತೆ? ಶಾನ್ ಬೋಗ್ರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಹೌದಾ? ನಡಿ ಕೊಡಿ ಅತ್ತೆ, ಇಟ್ಕೊತೀನಿ. ಇದನ್ ಯಾರೇ ತಿಂತಾರೆ? ಬಿಸಾಕ್ತೀನಿ. ಹೋಗಿಲಿಂದ ಏ ಅನ್ಸು, ಎದಲ್ ಮೇಲೆ ರೀ. ನಿಮಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ್ರಿ ಇಲ್ಲಿಂದ. ತಮ್ಮೊಬ್ಬ ಕೊಟ್ಬಿಟ್ಟು ಹೋಗ್ರಿ. ಮಾಡ್ಬಿಡ್ಲಾ? ಹೋಗು ಸುಮ್ನೆ. ಯಾವತ್ತೂ ಇಲ್ಲೇದು ಇವತ್ ಸಹಾಯ ಮಾಡಕ್ ಬರ್ತೀರಾ? ಅಯ್ಯೋ ಕಚ್ಚಿ, ಅಯ್ಯೋ ಆಫ್ ಮಾಡ್ಬಿಟ್ಟಿದೀನಿ. ಅತ್ತೆ ಅಯ್ಯೋ ಕತ್ತೆ, ಹೋಗ್ತೀಯಾ? ಇದು ತೆಗೆದು ಬಾರಿಸ್ಬಿಡ. ಹೋಗಿಲಿಂದ. ಅಚ್ಚಿ ಮಾಡ್ಬಿಡ್ತಾರೆ ಕೂತ್ರೆ. ಇವಳು ದೇವ್ರೆ, ಅಯ್ಯೋ ಎಲ್ಲೂ ಇದ್ದಪ್ಪ. ನೀನ್ ಎಲ್ರಿಗಿಂತ ಮುಂಚೆನೆ ಕೂತ್ಕೊಂಡ್ಬಿಟ್ಯಾ? ಒಂದ್ ನಿಮಿಷ. ಏನು ಏನಿದು? ಏನು ಬಚ್ಚಿ ಕಣೋ. ಹಾಗೆಲ್ಲ ಟೇಸ್ಟ್ ನೋಡ್ಬೇಡ್ವೋ, ಅಚ್ಚಿ ನೋಡಿದ್ರೆ ಬೈತಾರೆ. ಇಡೀ ಪ್ರಪಂಚದಲ್ಲಿ ನಿನ್ನಷ್ಟು ಟೇಸ್ಟಿಯಾಗಿ ಯಾರಿಗೂ ಅಡ್ಗೆ ಮಾಡಕ್ ಆಗಲ್ಲ. ಐ ಲವ್ ಯು. ಕುತ್ಕೊಳ್ಳಿ ಅತ್ತೆ. ಬನ್ನಿ ನೀವು ಊಟ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ರಾಧತೆ, ಮಯೂರಿ ನೀವು ಕುತ್ಕೊಳ್ಳಿ. ಮೊದ್ಲು ಇವ್ರದೆಲ್ಲ ಆಗ್ಲಿ, ನಾವ್ ಆಮೇಲೆ ಊಟ ಮಾಡಿದ್ರಾಯ್ತು. ಅಲ್ಲ, ಇಷ್ಟು ದೊಡ್ಡ ಮನೆ, ಇಷ್ಟೊಂದ್ ಸ್ಪೇಸ್ ಇದೆ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡ್ ತಿನ್ಬೋದಲ್ವಾ? ಈ ಮನೆಯಲ್ಲಿ ಒಂದಿಷ್ಟು ನಿಯಮಗಳಿದೆ. ಗಂಡಸ್ರು ಊಟ ಆದ್ಮೇಲಿಂದಾನೆ ಹೆಂಗಸ್ರು ಊಟ ಮಾಡೋದು. ವಾಟ್ ನಾನ್ ಸೆನ್ಸ್! ಇಫ್ 21st century ಹೆಣ್ಣು ಗಂಡು ಇಬ್ರು ಈಕ್ವಲ್. ಹಾಗೆ ಅವ್ಳ ಮುಖದ ಮೇಲೆ ಒಂದು ವಾದ ಮಾಡ್ಬೇಡ. ಹೇಳ್ದಷ್ಟ್ ಕೇಳು. ಪದ್ಧತಿ ಅಂದ್ರೆ ಪದ್ಧತಿ. ಚಕಾರ ಎತ್ತದೆ ಪಾಲ ಮಾಡು. ಮತ್ತಿವಾಗ ನೀವ್ ಕೂತಿದ್ದೀರಾ? ಈ ನಿಂಗವ್ವ 100 ಗಂಡಸರಿಗೆ ಸಮಾನ. ಮತ್ ಅವ್ರು? ಅದು ಅತ್ತೆ ಪಾಪ ಪುಟ್ಟ ಹುಡ್ಗಿ ಏನೂ ಗೊತ್ತಿಲ್ಲದೆ ಮಾತಾಡಿದ್ಲು, ದಯವಿಟ್ಟು ಕ್ಷಮಿಸಿ. ಸರಿ ಬೇಗ ಬಡ್ಸಿ. ಸಾಂಬಾರ್ ಯಾರು ಹಾಕ್ತಾರೆ? ಏ ಹುಡ್ಗಿ, ಸಾಂಬಾರ್ ಬಡ್ಸು. ಸರಿ ಅಜ್ಜಿ. ಏನೋ ಸಂಗೀತ, ನಿನ್ಕೋ. ಏ ಸಂಗೀತ, ಏನೇ ಇದು? ಯಾಕೆ ಮೂಗ್ ಬಸ್ರಿ ತರ ನೋಡ್ತಾ ಇದ್ಯಾ? ಏನಿದು ಅಂದೆ. ಅತ್ತೆ ಅದು ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಅದು ನಿನ್ ಬಯಕೆ ದಿಕ್ಕು ತೋಚದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾವು ಟೋಲ್ ಬಾರ್ಸಕ್ ಮುಂಚೆನೆ ನೀವೆಲ್ಲ ಪ್ರೀತಿ ಹೋದಾಗ ಬಂದ್ಬಿಡ್ತೀರಾ ಅಲ್ವಾ? ಮಲ್ಲಿಗೆ ಹೂ ಬಿದ್ದಿದೆ, ದೇವರ ಪ್ರಸಾದ ಅದು. ಅದನ್ ಯಾರಲ್ಲಿ ಬೆಳೆಸಿದ್ದು? ಅತ್ತೆ ಆ ಹೂವ ನಂದು. ಸಾರಿ ಅಚ್ಚ. ಸರಿ, ಇನ್ನು ಏನ್ ಮುಖ ನೋಡ್ತಾ ಇದ್ದೀರಾ? ತಿನ್ನಿ. ತಿಂತೀವತ್ತೆ. ಏನು ಹಳೆ ಕಾಲದಲ್ಲಿ ರಾಜರು ಊಟ ಕೊಡಕ್ ಮುಂಚೆ ಬೆಕ್ಕಗೆ ಹಾಕೋರದ್ದೆ. ಆ ಪದ್ಧತಿ ನಿಮ್ಮ ಇನ್ನೂ ಉಳಿಸ್ಕೊಂಡಿದ್ದೀರಾ? ತಿನ್ನೋ ಸರ್, ನಾವು ತಿನ್ಬೇಕಂತ ಮುಂಚೆ ತಿಂತೀವತ್ತೆ. ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅಪ್ಪ. ಇನ್ನೊಂಚೂರು ಬಡಿಸ್ಲಾ? ಹಾಗೇನ್ ಅನ್ನಿಸ್ತಾ ಇಲ್ವಲ್ಲ? ನಿನ್ನ ಹೆಂಡತಿ ಮಾಡೋದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ತಿನ್ನೋಂಗಿದೆ ಅಷ್ಟೇ, ವಿಶೇಷವಾಗಿ ಏನೂ ಇಲ್ಲ. ಅಜ್ಜಿ, ಏನಪ್ಪಾ ಮೊಮ್ಮಗನೇ? ನೀವು ಒಂದೊಂದೊಂದು ಆಸೆ ಈಡೇರಿಸಿದ್ರೇನೆ ನಾನು ಊಟ ಮಾಡೋದು. ಏನ್ ಬೇಕೋ ನಿನ್ಗೆ? 100 ಎಕರೆ ತೆಂಗಿನ ತೋಟ ಬರ್ಕೊಡ್ಲಾ ನಿನ್ ಹೆಸರಿಗೆ? ನಂಗೆ ಅದೆಲ್ಲ ಬೇಡ ಅಜ್ಜಿ. ಮತ್ತೆ ಇನ್ನೇನ್ ಬೇಕೋ? ಚಿಕ್ಕವನಿದ್ದಾಗಿ ನಾನ್ ನಿಮ್ ಮಡಿಲಲ್ಲಿ ಬೆಳ್ದಿಲ್ಲ, ನಿಮ್ ಕೈ ತುತ್ತಿನ ರುಚಿ ನಾನ್ ನೋಡಿಲ್ಲ. ಅದಕ್ಕೆ ನೀವೊಂತೊತ್ತು ಅಮ್ಮ ಒಂತೊತ್ತು ನನಗ್ ತಿನ್ಸಿದ್ರೆ ನಾನ್ ಖುಷಿ ಆಗತೀನಿ. ಸಂಗೀತ, ಅತ್ತೆ ಬಾ ಕೂತ್ಕೋ. ಅಜ್ಜಿ, ನೀವ್ ಹಬ್ಬನು ಕರೀಸಿ, ಅಮ್ಮ ನಿಮಗ್ ತಿನ್ನಿಸ್ತಾರೆ. ಆಟ ಸಾಕು. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲಿ ಇದ್ರೇನೆ ಚಂದ. ಏನ್ ಮುಖ ನೋಡ್ತಾ ಇದ್ದೀರಾ? ತಿನ್ನಿ. ಅತ್ತೆ
ಊಟ ಮಾತ್ರ ಸೂಪರ್ ಆಗಿದೆ. ಅತ್ತೆ, ಮನೇಲೂ ನಿಮ್ ಕೈ ರುಚಿನ ಟ್ರೈ ಮಾಡಿದೀನಿ, ಬಟ್ ಇವತ್ತೇನೋ ಫುಲ್ ಸ್ಪೆಷಲ್ ಆಗಿದೆ. ಅಂಜು, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ. ಎಲ್ಲ ಈ ಊರಿನ ನೀರಿನ ಮಹಿಮೆ ಅಷ್ಟೇ. ಇರ್ಬೋದು, ಯಾಕೆಂದ್ರೆ ನೀರು ಊಟದ ರುಚಿನ ಬದಲಾಯಿಸತ್ತೆ ಅಂತ ನಾನು ಕೇಳಿದ್ದೀನಿ. ಭೂಮಿನ ಯಾರವಳು? ಅದು ಭೂಮಿ, ಅದು ಅನ್ನದ ತಟ್ಟೆನ ಮುಂದ್ಗಡೆ ಇಟ್ಕೊಂಡು ಭೂಮಿ ಆಕಾಶನ ನೋಡ್ತಾ ಕೂತಿದ್ರಲ್ಲ, ಅದಕ್ಕೆ ನಮ್ಮಮ್ಮ ಊಟ ಮಾಡು ಅಂತ ಹೇಳಕ್ ಹೋದಾಗ ನೀವು ತಪ್ಪು ಮಾಡ್ಬಿಟ್ರಿ ಅಲ್ವಮ್ಮ? ಕರೆಕ್ಟು. ಹೋ, ಅದಾ? ಹಾ, ಯಾಕಮ್ಮ ತಿನ್ನಕ್ ಮನ್ಸಿಲ್ದೆ ಇರೋ ತರ ಕೂತಿದ್ಯಾ? ಹಸ್ವಾಗ್ತಿಲ್ವಾ? ಇಲ್ಲ, ಯಾವಾಗ್ಲೂ ನಂಗ್ ಮೊದಲನೇ ತುತ್ತು ನಮ್ ಸಾಹೇಬ್ರೆ ತಿನ್ನಿಸ್ತಾ ಇದ್ದಿತ್ತು. ಸಾಹೇಬ್ರ? ಅವ್ರ್ಯಾರು? ಸಾಹೇಬ್ರು ಅಂದ್ರೆ ಅವ್ರ ಅಪ್ಪ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರೂ ಅವ್ರನ್ನ ಸಾಹೇಬ್ರು ಅಂತ ತಾನೇ ಕರೆಯೋದು. ಅದಕ್ಕೆ ನಮ್ ಮನಸ್ವಿನಿನೂ ಅಷ್ಟೇ, ಅವ್ರನ್ನ ಪ್ರೀತಿಯಿಂದ ಸಾಹೇಬ್ರು ಅಂತಾನೆ ಕರೆಯೋದು. ಹೌದಾ? ಯಾಕೆ ಆ ಕಡೆ ತಿರ್ಕೊಂಡಿದ್ಯಾ? ನನ್ ಕಡೆ ತಿರ್ಕೋ. ಮೊಬೈಲ್ ನೋಡ್ಕೊಂಡ್ ಮಾತಾಡ್ತಾ ಇದ್ಯಾ? ನಾನೆಲ್ಲೋ ಒಬ್ಳೊಬ್ಳೆ ಮಾತಾಡ್ಕೊತಾ ಇದ್ಯಾ ಅಂತ ಅನ್ಕೊಂಡೆ. ಇಷ್ಟೊತ್ತಲ್ಲಿ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದೆ? ಅದು ಅದು ಅಜ್ಜಿ, ನನ್ ಫ್ರೆಂಡು ಫಾರಿನ್ ಇಂದ ಫೋನ್ ಮಾಡಿದ್ಲು. ಅವಳಿಗೆ ಈ ಹಳ್ಳಿ ಮನೆಯನ್ನ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವಳ ಜೊತೆ ಮಾತಾಡ್ತಾ ಇದ್ದೆ. ವಿಡಿಯೋ ಕಾಲ? ಹಂಗಂದ್ರೇನು? ಹಂಗಂದ್ರೆ ಅಜ್ಜಿ, ಒಬ್ರು ಮುಖನ ಒಬ್ರು ನೋಡಿ ಮಾತಾಡ್ಬೋದು. ಏನು, ಒಬ್ಬರ ಮುಖ ನೋಡ್ಕೊಂಡು ಒಬ್ಬರು ಮಾತಾಡೋದಾ? ಅಯ್ಯಪ್ಪ. ಹೌದಜ್ಜಿ, ಅದಕ್ಕೆ ಟೆಕ್ನಾಲಜಿ ಅಂತಾರೆ. ಟೆಕ್ನಾಲಜಿ? ಅವ್ರಜ್ಜಿ ಏನೇನ್ ಕೊಂಡಿರ್ತಾರೋ ಏನಪ್ಪ. ಹೌದು, ಯಾಕೆ ಅನ್ನ ನಂಗೆ ಒಣಗಿಸ್ತಾ ಇದ್ಯಾ? ಅನ್ನ ದೇವ್ರು, ಅದಕ್ಕೋಸ್ಕರ ತಾನೇ ನಾವು ಕಷ್ಟಪಡೋದು. ಕೈಯೂ ಒಣಗಿಸ್ಬಾರ್ದು, ಅನ್ನನೂ ಒಣಗಿಸ್ಬಾರ್ದು. ಬೇಗ ತಿನ್ನು. 2 ನಿಮಿಷ ಅಜ್ಜಿ, ಬೇಗ ತಿನ್ ಮುಗಿಸ್ಬಿಡ್ತೀನಿ. ಅದೆಲ್ಲ ಸರಿ, ಊಟ ಆದ್ಮೇಲೆ ನೀವ್ ಯಾಕೆ ಈ ರೀತಿ ಓಡಾಡ್ತಿದ್ದೀರಾ? ಹಾಕಿದ್ರೆ ನೋಡು, ನನ್ ಕೋಣೆಯಲ್ಲಿ ಯಾರಾದ್ರೂ ನೀರ್ ಇಟ್ಟಿದಾರ? ಮನೆ ತುಂಬಾ ಜನ, ದನ ಕಾಯೋರು ಇಲ್ಲ ಅಂತ ನಾನೇ ತಗೊಳಕ್ ಹೋಗ್ತಾ ಇದ್ದೀನಿ. ಹೌದಾ? 2 ನಿಮಿಷ ಕೊಡಿ, ನಾನೇ ತಂದ್ಕೊಟ್ಬಿಡ್ತೀನಿ. ಏನ್ ಬೇಡವಾ? ಕೈ ಒಣಗಿಸ್ತಾ ಇದ್ಯಾ? ಅದು ಒಣಗ್ತಾ ಇದೆ, ಮೊದ್ಲು ತಿನ್ನು. ಮಾತಾಡ್ತಾಳೆ. ಏನು ಎಲ್ ಕಳ್ದೋಗಿದ್ಯಾ? ಅದು ಅಯ್ಯೋ, ನಂಗ್ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ನಚ್ಚಿ. ಮದ್ವೆ ಆಗೋ ಹುಡ್ಗ ನಿನ್ ಫಿಯಾನ್ಸೆ ಪಕ್ಕದಲ್ಲೇ ಕೂತಿದ್ದಾನೆ, ನಿನಗ್ ಬೋರ್ ಆಗ್ತಾ ಇದ್ಯಾ? ಚಾನ್ಸೇ ಇಲ್ಲ. ಅತಿಯಾಗಿ ಬೋರ್ ಆದಾಗ ಏನ್ ಮಾಡ್ಬೋದು ಮನು? ನಿಂಗವಜ್ಜಿ ಹತ್ರ ಎಲ್ರು ಬೈಸ್ಕೊಂಡ್ ತಲೆ ಚಿಟ್ಟಿಡ್ದು ಹೋಗ್ಬಿಡಿದೆ. ಅದು ಮರೆಯೋ ಹಾಗೆ ಯಾವ್ದಾದ್ರು ಆಟ ಆಡೋಣ? ಸೂಪರು. ಏನ್ ಆಟಾಡ್ಬೋದು? ನಾವೆಲ್ಲ ಹೀಗೆ ಕೂತಿದ್ರೆ ಅಷ್ಟೇ ಮುಗೀತು ಕತೆ. ಇನ್ನು 5 ನಿಮಿಷದಲ್ಲಿ ಎಲ್ಲರೂ ನಿದ್ದೆ ಹೊಡಿತಾರೆ. ಸೊ ಎದ್ಬಿಟ್ಟು ಏನಾದ್ರು ಮಾಡ್ಬೇಕು. ಮೂವ್ಮೆಂಟು ಅಂದ್ರೆ ಎಲ್ರು ನಿಮ್ ಜೋಡಿಗಳ ಪಕ್ಕ ಕೂತ್ಕೊಳ್ಳಿ. ಯಾಕೆ ಅಂದ್ರೆ ಇವಾಗ ನಾವು ಕುಪ್ಪಳಿಸದೆ. ಸೂಪರ್ ಐಡಿಯಾ ಕೊಟ್ರೆ ಹೇಳಿಯಾ? ಮಾಡೋಣ ಡಾನ್ಸ್. ಫಸ್ಟ್ ಯಾರು? ಇನ್ಯಾರು? ನಮ್ ಹಿರಿಯರು, ಅಕ್ಕ ಬಾವ. ಏ ಶ್ರವಣ, ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಏನು ಬರಲ್ಲಪ್ಪ, ನನಗಾಗಲ್ಲ. ಈ ಕತೆ ಸುಮಾರು ಸಲ ನಾವು ಕೇಳಿದ್ವಿ. ಬಾವ ನೋಡಿ ರೆಡಿ ಆಗ್ಬಿಟ್ಟಿರೋ. ಶ್ರೀರಾಮನವಮಿ ಹಬ್ಬ, ಮನೇಲಿ ಇಷ್ಟೊಂದ್ ಜನ ಹೆಂಗಸು ಇಟ್ಕೊಂಡು ಅಂಗಳ ಸಾರ್ತಿ ರಂಗೋಲಿ ಹಾಕೋದ್ ಬೇಡ್ವಾ? ಅಜ್ಜಿ, ಪಾಪ ಅಂಜು ಫಾರಿನ್ ಅಲ್ಲಿ ಓದ್ ಬಂದವಳು, ಅವಳಿಗಿದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಾನೇ ಮಾಡ್ತೀನಿ. ನಾನ್ ಕಲಿಸ್ತೀನಿ. ಹೋಗಿ. ಶ್ರವಣ, ಬಾರೋ. ಏನತ್ತೆ? ನಿಜ ಹೇಳು, ಇವಳು ನಿನ್ ಮಗ್ಳೆಲ್ಲ?